ಮತ್ತು ಮೊಲ ಬೇಟೆ ಪ್ರಕರಣದ ಪ್ರಮುಖ ಆರೋಪಿ ಶರಣಾಗತಿ. ಸಾದರನಹಳ್ಳಿ ಅಂಚೆ ನವರತ್ನ ಅಗ್ರಹಾರ ಗ್ರಾಮದ ಸಂದೀಪ್ ಬಂಧನ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ವ್ಯಾಪ್ತಿಯಲ್ಲಿ ಗಸ್ತಿನಲ್ಲಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಶ್ರಾವಂಡನಹಳ್ಳಿ ಗ್ರಾಮದ ಸಮೀಪ ಗೌರಿಬಿದನೂರು ಗಡಿಯ ಚಂದನದೂರು ಕ್ರಾಸ್ ಬಳಿ ರಾತ್ರಿ 11 ಗಂಟೆಗೆ ಟಾಟಾ ಕ್ವಾಲಿಸ್ ಕಾರನ್ನ ಹಿಂಬಾಲಿಸಿದಾಗ ಕಾರನ್ನ ವೇಗವಾಗಿ ಚಲಾಯಿಸುವ ರಭಸದಲ್ಲಿ ಚಾಲಕ ಕಲ್ಲಿಗೆ ಡಿಕ್ಕಿ ಹೊಡೆದು ಕಾರಿನಲ್ಲಿದ್ದ 3 ಜನ ಪರಾರಿಯಾಗಿದ್ರು. ಇದೀಗ ಜಿಂಕೆ ಮತ್ತು ಮೊಲಬೇಟೆ ಪ್ರಕರಣದ ಪ್ರಮುಖ ಆರೋಪಿ ಶರಣಾಗಿದ್ದಾನೆ. ಈ ವೇಳೆ ಸಿಬ್ಬಂದಿಗಳು KA45 M0050 ಟಾಟಾ ಕ್ವಾಲಿಸ್ ಕಾರನ್ನ ಪರಿಶೀಲಿಸಿದಾಗ ಕಾರಿನಲ್ಲಿ ಜಿಂಕೆ, 1 ಮೊಲ ಹಾಗೂ M3 ಇಂಪ್ಯಾಕ್ಟ್ ಪವರ್ ಪ್ಲಾಟಿನಂ 720 ಗನ್, 3 ಬುಲೆಟ್ ಬಾಕ್ಸ್, 3 ಹೆಡ್ಲೈಟ್ ಟಾರ್ಚ್, ಹೈ ಪ್ರೆಷರ್ ಕಂಪ್ರೆಸರ್, 1 ಇನ್ವರ್ಟರ್ ಹಾಗೂ 2 ಜೊತೆ ಚಪ್ಪಲಿಯನ್ನ ವಶಕ್ಕೆ ಪಡೆದಿದ್ರು. ವನ್ಯಜೀವಿಗಳನ್ನ ಮಾಂಸಕ್ಕಾಗಿ ಮಾರಾಟ ಮಾಡುವ ದೊಡ್ಡ ಜಾಲವೇ ಜಿಂಕೆಗಳ ಹತ್ಯೆ ಹಿಂದಿರುವ ಶಂಕೆ ಇತ್ತು. ಈ ಕಾರಣಕ್ಕೆ ಪ್ರಕರಣವನ್ನ ಗಂಭೀರವಾಗಿ ಕೈಗೆತ್ತಿಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ವಿಶೇಷ ತಂಡ ರಚಿಸಿ ಆರೋಪಿಯ ಸ್ಥಳ ಪತ್ತೆ ಮಾಡಿ ಹುಡುಕಾಟವನ್ನ ನಡೆಸುತ್ತಿದ್ದಾಗ ಬೆಂಗಳೂರು ಮೂಲದ ಸಾದರನಹಳ್ಳಿ ಅಂಚೆ ನವರತ್ನ ಅಗ್ರಹಾರ ಗ್ರಾಮದ ಸಂದೀಪ್ BN ರಾಜಣ್ಣ ಎಂಬ ಪ್ರಮುಖ ಆರೋಪಿಯು ವಕೀಲರ ಜೊತೆ ಬಂದು ಶರಣಾಗಿದ್ದಾನೆ. ಆರೋಪಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.